ನನ್ನ ತುಳಿಯೋಕೆ ಸಾಧ್ಯವಿಲ್ಲ. ನನ್ನ ಹೀಗೆ ಸ್ಟೇಟಸ್ ಹಾಕಿಕೊಂಡ 15 ನಿಮಿಷದಲ್ಲೇ ರೌಡಿ ಹಂದಿ ಅಣ್ಣಿಯನ್ನ ಮರ್ಡರ್ ಮಾಡಲಾಗಿದೆ. ರೌಡಿ ಶೀಟರ್ ಹಂದಿ ಅಣ್ಣಿಯನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಅದು ಕೂಡ ವಿನೋಬನಗರ ಪೊಲೀಸ್ ಠಾಣೆಯ ಪಕ್ಕದಲ್ಲಿಯೇ ಈ ಹತ್ಯೆಯನ್ನ ನಡೆಸಲಾಗಿದೆ. ಹಂದಿ ಅಣ್ಣಿ ಪೊಲೀಸ್ ಚೌಕಿ ಬಳಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದ ವೇಳೆ ಇನೋವಾ ವಾಹನದಲ್ಲಿ ಹಿಂಬಾಲಿಸಿದ 6 ಜನರ ತಂಡ ಪೊಲೀಸ್ ಚೌಕಿ ಸಿಗ್ನಲ್ ಬಳಿ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಸಾವನ್ನ ಖಚಿತಪಡಿಸಿಕೊಂಡು ಅಲ್ಲಿಂದ ತೆರಳಿದ್ದಾರೆ. ಜನನಿಬಿಡ ಪ್ರದೇಶದಲ್ಲಿ ನೂರಾರು ಜನರು ಓಡಾಡ್ತಾ ಇರುವಾಗಲೇ ಈ ಘಟನೆ ನಡೆದಿದ್ದು ಶಿವಮೊಗ್ಗ ನಗರವನ್ನ ಬೆಚ್ಚಿ ಬೀಳಿಸಿದೆ. ಇದೀಗ ರೌಡಿ ಶೀಟರ್ ಹಂದಿ ಅಣ್ಣಿಯನ್ನ ಶಿವಮೊಗ್ಗದಲ್ಲಿ ಕೊಲೆ ಮಾಡಲಾಗಿದೆ. 1 ತಿಂಗಳ ಹಿಂದೆ ಹಂದಿ ಅಣ್ಣಿ ಮನೆಯ ಬಳಿ ದಾಳಿಯನ್ನು ನಡೆಸಲಾಗಿತ್ತು. ಅದನ್ನ ಮುಂದಿಟ್ಕೊಂಡು ಹಂದಿ ಅಣ್ಣಿ ವಿನೋಬನಗರ ಪೊಲೀಸರ ಮೊರೆ ಹೋಗಿದ್ದ. ತನ್ನ ಮೇಲೆ ಅಟ್ಯಾಕ್ ನಡೆಯುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತು. ಇದೀಗ ಎಚ್ಚೆತ್ತುಕೊಳ್ಳುವ ಮುನ್ನವೇ ದುಷ್ಕರ್ಮಿಗಳು ನಡು ರಸ್ತೆಯಲ್ಲಿ ಭೀಕರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ದುಷ್ಕರ್ಮಿಗಳು ಅಟ್ಟಾಡಿಸ್ತಾ ಇರೋದನ್ನ ಪೊಲೀಸ್ ಚೌಕಿಯಲ್ಲಿರುವ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಕೊಲೆ ಯಾರು ನಡೆಸಿದ್ದಾರೆ ಎಂಬ ಖಚಿತ ಮಾಹಿತಿ ಪೊಲೀಸರ ಬಳಿ ಇದ್ದು ಅವರ ಬಂಧನಕ್ಕೆ ಇದೀಗ ಬಲೆ ಬೀಸಲಾಗಿದೆ. ಲೇಔಟ್ ವಿಚಾರವು ಈ ಕೊಲೆಗೆ ಕಾರಣವಾಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ವಿನೋಬನಗರ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಶಿವಮೊಗ್ಗ ನಗರದ ವಿನೋಬನಗರದ ಬಳಿ ಪೊಲೀಸ್ ಚೌಕಿ ಹತ್ತಿರ, ಅದು ಕೂಡ ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲಿಯೇ ರೌಡಿ ಶೀಟರ್ ಹಂದಿ ಅಣ್ಣಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ನನ್ನ ತುಳಿಯೋಕೆ ಸಾಧ್ಯವಿಲ್ಲ, ನನ್ನ ಈ ರೀತಿ ಹಂದಿ ಅಣ್ಣಿ ಸ್ಟೇಟಸ್ ಹಾಕೊಂಡಿದ್ದ.
ಸ್ಟೇಟಸ್ ಹಾಕಿ ಕೇವಲ 15 ನಿಮಿಷದಲ್ಲೇ ರೌಡಿ ಹಂದಿ ಅಣ್ಣಿಯನ್ನ ಮರ್ಡರ್ ಮಾಡಲಾಗಿದೆ. ರೌಡಿ ಶೀಟರ್ ಹಂದಿ ಅಣ್ಣಿ ಅಂತಾನೆ ಪ್ರಸಿದ್ಧಿಯನ್ನ ಹೊಂದಿದ್ದ ಈತನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಇವತ್ತು ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಅದು ಕೂಡ ಹಾಡು ಹಗಲೇ ನೋಡ್ತಾ ಇರುವಾಗಲೇ ನೂರಾರು ಸಂಖ್ಯೆಯಲ್ಲಿ ಜನರು ರಸ್ತೆಯಲ್ಲಿ ಓಡಾಟ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿಯೇ ಹಂದಿ ಅಣ್ಣಿಯನ್ನ ನಡು ರಸ್ತೆಯಲ್ಲಿ ಭೀಕರವಾಗಿ ಹತ್ಯೆ ಮಾಡಿರೋದು ಇಡೀ ಶಿವಮೊಗ್ಗ ಜನತೆಯನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಇನೋವಾ ಕಾರ್ನಲ್ಲಿ ಬಂದಂತ 6 ಜನ ಬೈಕ್ನಲ್ಲಿ ಹೋಗ್ತಾ ಇದ್ದಂತ ಹಂದಿ ಅಣ್ಣಿಯನ್ನ ಅಡ್ಡಗಟ್ಟಿ ಅಲ್ಲಿಯೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆಯನ್ನ ನಡೆಸಿದ್ದಾರೆ. ಇದೀಗ ಈ ಕುರಿತಾದಂತ ಪ್ರಕರಣ ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಪೊಲೀಸರು ಕೂಡ ಯಾರು ಈ ಕೊಲೆಯನ್ನ ಮಾಡಿದ್ದಾರೆ, ಯಾಕಾಗಿ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದನ್ನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಆರೋಪಿಗಳನ್ನ ಬಂಧಿಸೋದಕ್ಕೆ ಬಲೆಯನ್ನ ಕೂಡ ಬೀಸಿದ್ದಾರೆ. ಇವತ್ತಿನ ದಿವಸ ಅಣ್ಣಿ ಅಲಿಯಾಸ್ ಅಣ್ಣಪ್ಪ ಅಂತ ಹೇಳ್ಬಿಟ್ಟು ಅವ್ರದ್ದು ಇಲ್ಲಿ ಕೊಲೆ ಆಗಿದೆ. ವಿನೋಬನಗರ್ ಚೌಕಿನಲ್ಲಿ ಒಂದು ಇನ್ನೋವಾ ಕಾರ್ನಲ್ಲಿ 6 ರಿಂದ 7 ಜನ ಬಂದ್ಬಿಟ್ಟು ಈ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೆ ನಮಗೆ ಮಾಹಿತಿ ಸಿಕ್ಕಿದೆ. ಈಗ ನಮ್ಮದು ತಂಡಗಳು ರಚಿಸಿದ್ದೀವಿ. ಇನ್ನು ವೆಹಿಕಲ್ ಯಾವ ಕಡೆ ಹೋಗಿದೆ ಅಂತ ಹೇಳಿರೋ ಬೇಸಿಸ್ ಮೇಲೆ ನಮ್ಮವರಿಗೆ ಆಲ್ರೆಡಿ ಆಪರೇಟ್ ಮಾಡ್ತಾ ಇದ್ದಾರೆ. ಸದ್ಯದಲ್ಲಿ ಏನಾದ್ರು ರಿಸಲ್ಟ್ ಸಿಗೋದು ಸಾಧ್ಯತೆ ಇದೆ. ಟೋಟಲ್ 9 ಕೇಸ್ ನಮ್ಮ ಜಿಲ್ಲೆನಲ್ಲಿ ಇದೆ. ಮೇನ್ 2 302 ಕೇಸ್ ಇದೆ, ಮರ್ಡರ್ ಕೇಸ್ ಇದೆ, ಮತ್ತು ಬೇರೆ ರೈಟಿಂಗ್ ಮತ್ತು ರಾಬರಿ ಡಕಾಯಿಟಿ ಕೇಸ್ ಕೂಡ ಇದೆ. ಈಗ ಲಾಸ್ಟ್ ಒಂದು 2015-16 ಯಾವುದು ಕೇಸ್ ಆಗಿರಲಿಲ್ಲ. ಹಳೇದು ಕೇಸ್ ಎಲ್ಲ ಖುಲಾಸ್ ಆಗಿತ್ತು. 2 ಕೇಸ್ ಈಗ ನಮ್ಮದು ಚಾಲ್ತಿನಲ್ಲಿ ಕೋರ್ಟ್ನಲ್ಲಿ ನಡೀತಾ ಇದೆ. ಟೋಟಲ್ 9 ಕೇಸ್ ಇದೆ. ಇನ್ನೋವಾ ಕಾರ್ನಲ್ಲಿ 2 ವೀಲರಲ್ಲಿ ಹೋಗೋ ಸಮಯದಲ್ಲಿ ಹಿಂಬಾಲಿಸ್ಕೊಂಡು ಬಂದುಬಿಟ್ಟು ಡಿಕ್ಕಿ ಹೊಡೆದ್ಬಿಟ್ಟು ನಂತರ ಸ್ವಲ್ಪ ಚೇಸ್ ಮಾಡಿಬಿಟ್ಟು ಮಾಡಿದ್ದಾರೆ ಅಂತ ಈ ಕೃತ್ಯ ಇಲ್ಲಿವರೆಗೆ ನಮಗೆ ಗಮನಕ್ಕೆ ಬಂದಿದೆ. 6 ರಿಂದ 7 ಅಂತ ಹೇಳ್ತಾ ಇದ್ದಾರೆ. ಒಂದು ಇನ್ನೋವಾ ಕಾರ್ನಲ್ಲಿ ಬಂದಿದ್ರು. ಸಸ್ಪೆಕ್ಟೆಡ್ ಎಷ್ಟೊಂದು ಪ್ರೀವಿಯಸ್ ಯಾರು ಬೇರೆ ಆಪೋಸಿಟ್ ಅಕ್ಯೂಸ್ಡ್ ಇದ್ದಾರೆ ಅವ್ರದ್ದು ಲಿಸ್ಟ್ ಮಾಡ್ತಾ ಇದೀವಿ ನಾವು. ಆಲ್ರೆಡಿ ಇದೆ ನಮ್ಮ ಹತ್ರ ಲಿಸ್ಟ್. ಸೊ ಅದನ್ನ ಈಗ ವೆರಿಫೈ ಮಾಡ್ತಾ ಇದ್ದಾರೆ. ಅದು ನಾವು ವೆರಿಫೈ ಮಾಡಬೇಕು. ಈಗ ಇನ್ನು ಚೆಕ್ ಮಾಡ್ತಾ ಇದೀವಿ. ಏನಿಲ್ಲ ಸರ್, ಪಾಪ ಅವನು ಈ ಕಡೆ ಬಂದಿದ್ದಾನೆ. ಬಂದವ್ರು ಕಾರಲ್ಲಿ ನಿಲ್ಲಿಸಿ ಅವನು ಹೊಡೆದಿದ್ದಾರೆ. ಪಾಪ ಮಕ್ಕಳು ಮರಿ ಎಲ್ಲ ಇತ್ತು, ಮದುವೆ ಎಲ್ಲ ಆಗಿ ಚೆನ್ನಾಗಿದ್ದ. ಅದು ಏನು ಹಳೆ ದ್ವೇಷ ಅನ್ನೋದು ಗೊತ್ತಾಗ್ತಿಲ್ಲ. ಅದು ಪೊಲೀಸ್ ತನಿಖೆಯಿಂದನೇ ಗೊತ್ತಾಗಬೇಕು. ಇಂಥ ಒಂದು ಸರ್ಕಲ್ಲು ಸ್ಕೂಲ್ ಮಕ್ಕಳು ಎಲ್ಲರೂ ಓಡಾಡೋ ಟೈಮು, ಅಂಥ ಟೈಮಲ್ಲಿ ಹೊಡೆದಾಕಿದ್ದಾರೆ ಅಂದರೆ ನಮ್ಮ ಶಿವಮೊಗ್ಗ ಈ ರೀತಿ ಆಗ್ತಿದೆ ಅನ್ನೋದಕ್ಕೆ ತುಂಬ ಆಶ್ಚರ್ಯ ಪಡಬೇಕಾಗಿದೆ. ಜನ ಓಡಾಡೋಕ್ಕೆ ಹೆದರಬೇಕಂತ ಪರಿಸ್ಥಿತಿ ಬಂದಿದೆ. ನಾವು ಇಲ್ಲೇ ಜಸ್ಟ್ ಆಗಿನೂ ಬಂದೆ. ನಾನು ಬಂದಾಗ ಹೊಡೆದು ಜಸ್ಟ್ ಹೋಗಿದ್ದಾರೆ, ಬಾಡಿ ಬಿದ್ದಿತ್ತು ಕೆಳಗಡೆ. ಕಾರಲ್ಲಿ ಹಿಡಿದು ಬರೀ ತಲೆಗೆ ಹೊಡೆದಿದ್ದಾರೆ ಸರ್. ಮೆದುಳೆಲ್ಲ ಹಾರಂಗೆ ಹೊಡೆದಿದ್ದಾರೆ. ಮೂಳೆ ಎಲ್ಲ ಪೀಸ್ ಆಗಿ ಬಿದ್ದಿದೆ. ಎಲ್ಲ ಮಚ್ಚಲ್ಲೇ ಹೊಡೆದಿದ್ದಾರೆ. ಯಾರು ಸರ್? ಹಾಂ, ಅವರು ಒಬ್ಬರೇ ಇದ್ರು. ಅವ್ರು 4-5 ಜನ ಅಂತಾರೆ ಸರ್. ಜಸ್ಟ್ ಹೊಡೆದು ಪಾಸ್ ಆಗಿದ್ದಾರೆ. ಎಲ್ಲ CC ಕ್ಯಾಮ್ರಾ ಎಲ್ಲ ಇದೆ ಎಲ್ಲ ಕಡೆಗೂ. ನಮ್ಮ ರಕ್ಷಣಾ ಇಲಾಖೆಯವರು ಅದನ್ನೆಲ್ಲ ಎಲ್ಲ ಕಡೆ ಸ್ಟಡಿ ಮಾಡಿ ಫಾಲೋ ಮಾಡಿದ್ದಾರೆ ಸರ್. 100% ಫಾಲೋ ಮಾಡಿಕೊಂಡೇ ಹೊಡೆದಿದ್ದಾರೆ ಸರ್. ಇವತ್ತಿನ ದಿವಸ